ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾರ್ಗಿ ಮಾಡೋ ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಧರ್ಮ, ಕಲೆ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿ ಬೆಳೆಸಿ ಶಾಸಕ ಪ್ರಭು ಚೌಹಾಣ್. ಮಹಾಶಿವರಾತ್ರಿ ವ್ಯಸನ ಮುಕ್ತ ಭಾರತ ಅಭಿಯಾನ, ನಗರದಲ್ಲಿ ನಡೆದ ಭವ್ಯ ಶೋಭಾಯಾತ್ರೆ. ಬಗ್ದಲ್ ಕಳಪೆ ಸಿಸಿ ರಸ್ತೆ ಕಾಮಗಾರಿ, ಹಾಡಹಗಲು ಲೂಟಿಗಿಳಿದ ಜೆಇಗೆ ಗುತ್ತಿಗೆದಾರರು. ಮಾಸ್ಟರ್ಸ್ ನ್ಯಾಷನಲ್ ಗೇಮ್ಸ್ ಟೇಬಲ್ ಟೆನ್ನಿಸ್ನಲ್ಲಿ ಬೀದರ್ ಕ್ರೀಡಾಪಟುಗಳ ಅತ್ಯುತ್ತಮ ಸಾಧನೆ, ಅಸೋಸಿಯೇಷನ್ ಪದಾಧಿಕಾರಿಗಳಿಂದ ಅಭಿನಂದನೆ. ಹಾಗೂ ಜಂತು ಹುಳುವನ್ನು ನಿಯಂತ್ರಿಸಿ ಮಕ್ಕಳ ಅಪೌಷ್ಟಿಕತೆಯನ್ನು ನಿಯಂತ್ರಿಸಬಹುದಾಗಿದೆ. ಡಾಕ್ಟರ್ ಶಿವಶಂಕರ್. ನಮ್ಮ ಜಾನಪದ ಕಲೆ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿ ಬೆಳೆಸಲು ನಾವು ಎಲ್ಲರೂ ಪಣತೊಡಬೇಕು. ಇಂತಹ ಜಾತ್ರಾ ಮಹೋತ್ಸವಗಳು ಗ್ರಾಮೀಣ ಕಲೆ, ಸಂಸ್ಕೃತಿಗೆ ಉತ್ತೇಜನ ನೀಡುವುದರಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕ ಪ್ರಭು ಬಿ ಚೌಹಾಣ್ ತಿಳಿಸಿದರು. ಇಚ್ಛಾಪೂರ್ತಿ ಮಾತಾ ಜಗದಂಬಾದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಫೆಬ್ರವರಿ 11ರಂದು ಔರಾದ್ ತಾಲೂಕಿನ ಗಮ್ಸುಬಾಯಿ ತಾಂಡಾ ಗೋಂತಿಯಲ್ಲಿ ನಡೆದ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆಧುನಿಕತೆಗೆ ಒಗ್ಗಿಕೊಂಡಿರುವ ಇಂದಿನ ಪೀಳಿಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಯಂತ್ರ ತಂತ್ರಗಳನ್ನು ಅವಲಂಬಿಸಿದ್ದಾರೆ. ಗ್ಯಾಸ್ ಕುಕ್ಕರ್ ಬಂದ ಮೇಲೆ ಮಹಿಳೆಯರು, ಮೊಬೈಲ್ ಬಂದ ನಂತರ ಎಲ್ಲರೂ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ತಲ್ಲೀನರಾಗಿದ್ದಾರೆ. ಧರ್ಮ, ಸಂಪ್ರದಾಯ, ಕಲೆ, ಸಂಸ್ಕೃತಿಗೆ ಸಮಯ ಕೊಡುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿ, ಶಾಸಕ ಪ್ರಭು ಚೌಹಾಣ್ ಅವರು ಧರ್ಮ, ಕಲೆ ಮತ್ತು ಸಂಸ್ಕೃತಿ ಆರಾಧಕರಾಗಿದ್ದು ಈ ದಿಶೆಯಲ್ಲಿ ಪ್ರತಿ ವರ್ಷ ಜಾತ್ರೆಯ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಎಲ್ಲರಂತೆ ಪಟ್ಟಣ ಸೇರದೆ ತಮ್ಮ ಗ್ರಾಮವನ್ನೇ ಪಟ್ಟಣದ ಮಾದರಿಯಲ್ಲಿ ಬೆಳೆಸುತ್ತಿರುವುದು ಮಾದರಿ ಕೆಲಸ ಎಂದರು. ಜಾತ್ರಾ ಮಹೋತ್ಸವದ ನಿಮಿತ್ತ ಏರ್ಪಡಿಸಿದ ಜಾನಪದ ಸಂಭ್ರಮ ಭಕ್ತರು ಹಾಗೂ ಸಾರ್ವಜನಿಕರ ಮನ ಸೆಳೆದಿತು. ಶಾಸಕರು ಕೂಡ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿ ಕಲಾವಿದರಿಗೆ ಹುಮ್ಮಸ್ಸು ನೀಡಿದರು. ಜಾನಪದ ಕಲಾ ಪ್ರದರ್ಶನಗಳು ಜನರನ್ನು ಆಕರ್ಷಿಸಿ ಜಾತ್ರೆಯ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿತು. ಸ್ಥಳೀಯ ಕಲಾವಿದರು ಹಾಗೂ ವಿವಿಧ ತಂಡಗಳು ಸಾಂಸ್ಕೃತಿಕ ಕಲೆಗಳ ಮೂಲಕ ಮಾತಾ ಜಗದಂಬೆಯ ಮಹಿಮೆ ಸಾರಿದರು. ನಂತರ ಶಾಸಕರು ಕಲಾವಿದರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ನೂರಾರು ಮಹಿಳೆಯರು ತಲೆಯ ಮೇಲೆ ಕಳಸ ಹೊತ್ತು ಶಾಸಕರ ನಿವಾಸದಿಂದ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನಡೆಸಿದರು. ದೇವಸ್ಥಾನದಲ್ಲಿ ನಸುಕಿನಿಂದಲೇ ಪೂಜೆ, ಹೋಮ, ಹವನಗಳು ನಡೆದವು. ನಂತರ ಪೂಜ್ಯ ಬಾಬು ಸಿಂಗ್ ಮಹಾರಾಜರ ನೇತೃತ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. आशीर्वाद से इतना बढ़िया यात्रा होती है। आज तक अभी आज है, रात को है, कल को है, 17-18 साल में तुम्हारे आशीर्वाद से, माता जगदम्बा के आशीर्वाद से कोई भी इसका सिर भी दुखता नहीं है, कोई अछूत होता नहीं है। जगह कम है, रोड कम है, फिर भी कोई एक्सीडेंट होता नहीं है। आपके आशीर्वाद में इतनी ताकत है। मैं जो जो काम दिल लगा के करता हूँ, जो जो सेवा करता हूँ, मेरे सभी 36 करोड़ के देव के आशीर्वाद मुझ पे है, आपके आशीर्वाद मेरे पे है। कोई भी प्रोग्राम करता हूँ, हर प्रोग्राम सक्सेसफुल ये आपके आशीर्वाद से होते हैं, ये आपके दया से होते हैं। राम सेठी बोल रहा था, ग्राम संचार, मैं साल को एक बार गांव में आता हूं, आपका सुख दुख पूछता हूं, गांव का मास्टर प्लान देखता हूं, स्कूल देखता हूं, आंगनवाड़ी देखता हूं, इरिगेशन देखता हूं, उज्ज्वला कम्युनिकेशन देखता हूं। ये सभी मैं देखने के लिए साल को एक बार गांव में आता हूं। गांव में आने के बाद आपको क्या क्या दुख है, क्या पीड़ा है, गांव में पानी है कि नहीं, लाइट है कि नहीं, सब देखने के लिए ಇಲ್ಲಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ ವತಿಯಿಂದ 90ನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು.
ಬೀದರ್ ನಗರದ ಜನ್ವಾಡ ರಸ್ತೆಯ ಜೆಪಿ ನಗರದಲ್ಲಿನ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ವತಿಯಿಂದ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆಯು ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮದಿಂದ ಪ್ರಾರಂಭವಾಗಿ ರಾಜೀವ್ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಶಹಗಂಜ್ ಕಮನ್, ಗೌನ್ ಚೌಕ್, ಚೌಬಾರ, ನಯಾ ಕಮಾನ್, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಂತರ ನೆಹರು ಕ್ರೀಡಾಂಗಣದ ಎದುರಿರುವ ಸಾಯಿ ಸ್ಕೂಲ್ ಆವರಣಕ್ಕೆ ತಲುಪಿತು. ರಾಜಯೋಗ ಕೇಂದ್ರದ ನೂರಾರು ಜನ ಮಹಿಳೆಯರು ಈ ವೇಳೆ ತಲೆಯ ಮೇಲೆ ಕಳಶ ಹೊತ್ತು ಸಾಗಿದರು ಮತ್ತು 200ಕ್ಕೂ ಅಧಿಕ ಶಾಲಾ ವಿದ್ಯಾರ್ಥಿಗಳು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ಶಾಲೆಯ ಹತ್ತಿರ ಕಳಪೆ ಸಿಸಿ ರಸ್ತೆ ನಿರ್ಮಿಸಿ ಜೆಇ ಶಂಶೋದಿನ್ ಹಣ ಲೂಟಿ ಮಾಡುತ್ತಿದ್ದಾರೆ. ಯಾವುದೇ ರಸ್ತೆ ನಿರ್ಮಾಣವಾಗಬೇಕಾದರೆ ಮೊದಲು ಅಂದಾಜು ವೆಚ್ಚ ಸಿದ್ಧಪಡಿಸಿ ಹಣ ನಿಗದಿಪಡಿಸಲಾಗುತ್ತದೆ. ಅಂದಾಜು ವೆಚ್ಚದಲ್ಲಿ ತಿಳಿಸಿದ ಪ್ರಕಾರ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರ ಮತ್ತು ಜೆಇ ಸೇರಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ರಸ್ತೆ ಅಳವಡಿಸುವ ಮಟೀರಿಯಲ್ ಹಾಗೂ ಮರಬು ಹಾಗೂ ಎಷ್ಟು ದಪ್ಪ ರಸ್ತೆ ಇರಬೇಕು ಯಾವುದನ್ನು ನೋಡದಂತೆ ಮನಬಂದಂತೆ ರಸ್ತೆ ನಿರ್ಮಿಸಿ ಸರ್ಕಾರದ ಖಜಾನೆ ಲೂಟಿ ಮಾಡುತ್ತಿದ್ದಾರೆ. ಸರ್ಕಾರದ ಉದ್ದೇಶ ಗ್ರಾಮದಲ್ಲಿ ಉತ್ತಮ ರಸ್ತೆ ನಿರ್ಮಾಣವಾಗಿ ಅಲ್ಲಿಯ ಗ್ರಾಮಸ್ಥರಿಗೆ ಉಪಯೋಗವಾಗಬೇಕು ಎನ್ನುವುದು. ಆದರೆ ಇಲ್ಲಿ ನಡೆಯುತ್ತಿರುವುದು ನೋಡಲು ರಸ್ತೆ ನಿರ್ಮಾಣವಾಗುತ್ತಿದೆ. ಕೆಲವೇ ತಿಂಗಳಲ್ಲಿ ರಸ್ತೆ ಕಿತ್ತು ಹೋಗಿ ಯಥಾಸ್ಥಿತಿ ಇರುವಂತಿದೆ. ಹೀಗಾಗಿ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನ ಹರಿಸಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಂಡು ಜನರಿಗೆ ಉಪಯೋಗವಾಗುವಂತೆ ಮಾಡಬೇಕು ಎನ್ನುವುದು ಅಲ್ಲಿಯ ಜನರು ಮನವಿ ಮಾಡಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಕಾಮಗಾರಿಗಳು ಮಾಡದೆ ಸರ್ಕಾರಕ್ಕೆ ಟೋಪಿ ಹಾಕಿದ್ದಾರೆ. ಆದರೂ ಸಹ ಸಂಬಂಧಿಸಿದ ಅಧಿಕಾರಿಗಳು ಮೌನ ವಹಿಸಿ ಭ್ರಷ್ಟರಿಗೆ ರಕ್ಷಿಸುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪಗಳಿವೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಇತ್ತ ಕಡೆ ಹೆಚ್ಚಿನ ಗಮನ ಹರಿಸಿ ಲೂಟಿಕೋರರ ಮೇಲೆ ಕ್ರಮ ಕೈಗೊಳ್ಳುವುದು ಹೇಗೆ ಕಾದು ನೋಡಬೇಕಾಗಿದೆ. ಪುಣೆಯಲ್ಲಿ ನಡೆದ ಮಾಸ್ಟರ್ಸ್ ನ್ಯಾಷನಲ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಬೀದರ್ನ ಶ್ರೀನಿವಾಸ್ ಗಾದ್ಗಿ, ನರೇಶ್ ಇಎಸ್, ಸಂದೀಪ್ ಹಾಗೂ ವೀರೇಶ್ ವಡ್ಡಿ ಅವರು ಭಾಗವಹಿಸಿದ್ದರು. ಶ್ರೀನಿವಾಸ್ ಗಾದ್ಗಿ ಅವರು ಮಿಕ್ಸ್ಡ್ ಡಬಲ್ಸ್ ವಿಭಾಗದಲ್ಲಿ ಬಂಗಾರದ ಪದಕ ಹಾಗೂ ಸಿಂಗಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ.
ಪುರುಷರ ಡಬಲ್ಸ್ ವಿಭಾಗದಲ್ಲಿ ವೀರೇಶ್ ವಡ್ಡಿ ಮತ್ತು ಸಂದೀಪ್ ಅವರು ಚಿನ್ನದ ಪದಕ ಗೆದ್ದು ಮತ್ತೊಂದು ದೊಡ್ಡ ಸಾಧನೆ ಮಾಡಿದರು. ಶ್ರೀನಿವಾಸ್ ಗಾದಗಿ ಮತ್ತು ನರೇಶ್ ಇಎಸ್ ಅವರು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗಳಿಸಿ ಬೀದರ್ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ಗೆ ಗೌರವ ತಂದಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಚಂದ್ರಕಾಂತ್ ಅಪ್ಪಾಜಿ, ಸುನೀಲ್ ಮೊಟ್ಟಿ, ವಿಜಯಕುಮಾರ್ ಜಾಧವ್, ಸುರೇಶ್ ಹಳೆಂಬರ್, ಶಿವಕುಮಾರ್ ಅಷ್ಟೂರೆ, ವಸಂತ್ ಕುಲಕರ್ಣಿ, ವಿಜಯಕುಮಾರ್ ಸೋನಾರೆ ಹಾಗೂ ದೇವರಾಜ್ ದೇವಕಟ್ಟೆ ಅವರು ಕ್ರೀಡಾಪಟುಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮಂಗಳವಾರದಂದು ವಿಕೆ ಇಂಟರ್ನ್ಯಾಷನಲ್ ಶಾಲೆ ವಿದ್ಯಾನಗರ್ ಕಾಲೋನಿ ಬೀದರ್ನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿದ್ರಿ ಕಾಲೋನಿಯವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ ಹಾಗೂ ಫೆಬ್ರವರಿ 16ರಂದು ಮಾಪಪ್ ದಿನ ನಿಮಿತ್ತ ನಡೆಯುವ ಅಲ್ಬೆಂಡಾಜಾಲ್ ಮಾತ್ರೆ ವಿತರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳಿಗೆ ಅಲ್ಬೆಂಡಾಜಾಲ್ ಮಾತ್ರೆ ನುಂಗಿಸುವ ಮೂಲಕ ಜಂತು ಹುಳು ನಿವಾರಣೆ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಶಿವಶಂಕರ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಪ್ರತಿ ಶಾಲಾ ಕಾಲೇಜು ಅಂಗನವಾಡಿ ಕೇಂದ್ರಗಳಲ್ಲಿ ಒಟ್ಟು 7,27,469 ಮಕ್ಕಳಿಗೆ ಅಲ್ಬೆಂಡಾಜಾಲ್ ಮಾತ್ರೆಯನ್ನು ವಿತರಿಸಲಾಗುತ್ತಿದ್ದು, ಉಳಿದ ಮಕ್ಕಳಿಗೆ ಫೆಬ್ರವರಿ 16ರಂದು ಮಾಪಪ್ ಕಾರ್ಯಕ್ರಮದ ಮೂಲಕ ನೀಡಲಾಗುತ್ತದೆ. ಈ ಮಾತ್ರೆಯನ್ನು ಪ್ರತಿಯೊಬ್ಬ ಮಕ್ಕಳು ಚೀಪಿಸಿ ದೇಹದಲ್ಲಿರುವ ಪೋಷಕಾಂಶ ಹಾನಿಕಾರಕ ಜಂತು ಹುಳುವನ್ನು ನಾಶ ಮಾಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ, ವಿಕೆ ಇಂಟರ್ನ್ಯಾಷನಲ್ನ ಸ್ಕೂಲ್ನ ದಿಲೀಪ್ ಕಮಠಾಣೆ, ರವೀಂದ್ರ ದೇವ್ ಪ್ರಾಂಶುಪಾಲರು, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ಕಿರಣ್ ಪಾಟೀಲ್, ಓಂಕಾರ್, ಶಿವಶಂಕರ್ ಬೇಮುಳಗಿ, ಲೋಕೇಶ್, ಗುರುನಾಥ್, ವಿನಾಯಕ್, ಎಚ್ಐಒ ರವಿ, ಡಿಡಿಎಂ ವೀರ್ ಶೆಟ್ಟಿ, ಹಿರಿಯ ಎಚ್ಐಒ ದೇವಿದಾಸ್, ಕಾರ್ಯಕ್ರಮ ಸಹಾಯಕ ಸುನಿಲ್ ಎಂ ಮತ್ತು ಈ ವ್ಯವಸ್ಥಾಪಕರು ಸನ್ನಿಪಾಲ್, ಚನ್ನಬಸವ, ತಾರಾದೇವಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಶಾಲೆಯ ಶಿಕ್ಷಕಿಯರು ಸೇರಿದಂತೆ ಸಾರ್ವಜನಿಕರು, ತಾಯಂದಿರು, ಮಕ್ಕಳು ಉಪಸ್ಥಿತರಿದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.